ಲೇಖಕಿಯ ಪರಿಚಯ. ಲೇಖಕಿ ಅಕ್ಷತಾ ಹುಂಚದಕಟ್ಟೆ. ಲೇಖಕಿ ಅಕ್ಷತಾ ಕೆ. ಅವರು ಸಂಪಾದಿಸಿರುವ ಕೃತಿ ಕಾಡು ತೊರೆಯ ಜಾಡು. ಈ ಕೃತಿಯು ರೈತ ಮುಖಂಡರಾದ ಕಡಿದಾಳ ಶಾಮಣ್ಣ ಅವರ ಜೀವನ ಚರಿತ್ರೆಯನ್ನು ಪರಿಚಯಿಸುತ್ತದೆ. ಕಡಿದಾಳ ಶಾಮಣ್ಣ ಅವರು ಬದುಕು, ಜೀವನ ಶೈಲಿ, ವ್ಯಕ್ತಿತ್ವ, ಕ್ಯಾಮರಾ ನಡುವಿನ ಅವರ ಒಡನಾಟ, ಸಾಹಿತ್ಯದ ನಂಟು, ರೈತರ ಹೋರಾಟದ ಬದುಕು ಇವೆಲ್ಲವನ್ನು ಈ ಕಾಡು ತೊರೆಯ ಜಾಡು ಎಂಬ ಕೃತಿಯಲ್ಲಿ ಲೇಖಕಿ ಅಕ್ಷತಾ ಅವರು ಪರಿಚಯಿಸಿದ್ದಾರೆ. 1980 ಇವರು ಕರ್ನಾಟಕದ ರೈತ ಸಂಘದ ಅಧ್ಯಕ್ಷರಾಗಿ ಅದನ್ನು ಅಸ್ತಿತ್ವಕ್ಕೆ ತಂದುಕೊಟ್ಟರು. ಅಸ್ತಿತ್ವಕ್ಕೆ ಬಂದಾಗ ಪ್ರಮುಖರಾಗಿದ್ದ ಕಡಿದಾಳ ಶಾಮಣ್ಣನವರು ದಿನವೂ ಇಂತಹ ಸಂಗತಿಗಳನ್ನು, ಅತ್ಯಂತ ಕುತೂಹಲ ಹುಟ್ಟಿಸುವಂತಹ ಸಂಗತಿಗಳನ್ನು ಈ ಕೃತಿಯಲ್ಲಿ ಲೇಖಕಿ ಅಕ್ಷತಾ ಅವರು ಸಂಪಾದಿಸಿ ಕೊಟ್ಟಿದ್ದಾರೆ. ಅಕ್ಷತಾ ಹುಂಚದಕಟ್ಟೆಯವರು 1980ರಲ್ಲಿ ತೀರ್ಥಹಳ್ಳಿ ತಾಲೂಕಿನ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಅದೇ ಹುಂಚದಕಟ್ಟೆ ಗ್ರಾಮ. ಹುಂಚದಕಟ್ಟೆ ಕೆ. ವಿ. ಕೃಷ್ಣಮೂರ್ತಿ ಅವರ ಮೊದಲ ಮಗಳು ಅಕ್ಷತಾ. ತಾಯಿ ಶೈಲಾ. ಇವರಿಂದ ಸಾಹಿತ್ಯದ ಅಭಿರುಚಿಯನ್ನು ಹತ್ತಿಸಿಕೊಂಡಂಥವರು ಅಕ್ಷತಾ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದರು. ಕ್ರೈಸ್ತ ಕಾಲೇಜಿನಲ್ಲಿ ಓದುವಾಗ ಅವರು ಬರೆದ ಕವನಕ್ಕೆ ಬೇಂದ್ರೆ ಕಾವ್ಯ ಪ್ರಶಸ್ತಿಯನ್ನು ಪಡೆದಿದ್ದರು. ಅವರು ಇನ್ನೂ ಕಾಲೇಜಿನಲ್ಲಿ ಇರುವಾಗಲೇ, ಕ್ರೈಸ್ತ ಕಾಲೇಜಿನಲ್ಲಿ ಓದ್ತಿರುವಾಗಲೇ ಬರೆದಂತಹ ಒಂದು ಕವನಕ್ಕೆ ಬೇಂದ್ರೆ ಕಾವ್ಯ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿತ್ತು. ತಂದೆ ಕೆ. ವಿ. ಕೃಷ್ಣಮೂರ್ತಿಯವರ ಮೊದಲ ಮಗಳಿಗೆ ತಾಯಿ ಶೈಲಜಾ ಅವರಿಂದ ಸಾಹಿತ್ಯದ ಅಭಿರುಚಿಯನ್ನು ಹತ್ತಿಸಿಕೊಂಡಂತಹದ್ದು ಆಗಿತ್ತು. ನಂತರದ ದಿನಗಳಲ್ಲಿ ಇವರು ಕಾಲೇಜಿನಲ್ಲಿ ಓದುವಾಗ ಬರೆದಂತಹ ಕವನಕ್ಕೆ ಬೇಂದ್ರೆ ಕಾವ್ಯ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿತ್ತು. ರೆಕ್ಕೆ ಬಿಚ್ಚಿ ಆಕಾಶ ನೆಚ್ಚಿ ಇದು ಅವರ ಮೊದಲ ಕವನ ಸಂಕಲನ. ರೆಕ್ಕೆ ಬಿಚ್ಚಿ ಆಕಾಶ ನೆಚ್ಚಿ ಇದು ಇವರ ಮೊದಲನೇ ಕವನ ಸಂಕಲನ. ಮತ್ತೆ ಮತ್ತೆ ಬೇಂದ್ರೆ ಮತ್ತು ಕಾಡು ತೊರೆಯ ಜಾಡು ಇವರ ಪ್ರಮುಖ ಕೃತಿಗಳು. ಪ್ರಮುಖ ಕೃತಿಗಳಲ್ಲಿ ಮತ್ತೆ ಮತ್ತೆ ಬೇಂದ್ರೆ ಮತ್ತು ಕಾಡು ತೊರೆಯ ಜಾಡು ಅಂತಕ್ಕಂತಹ ಎರಡು ಪ್ರಮುಖ ಕೃತಿಗಳು ಇವರದಾಗಿತ್ತು. ಸದ್ಯ ಇವರು ಶಿವಮೊಗ್ಗದಲ್ಲಿ ವಾಸಿಸುತ್ತಿರುವ ಅವರು ಅಹರ್ನಿಶಿ ಎಂಬ ಪ್ರಕಾಶನ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಅಹರ್ನಿಶಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಇವರು ನಡೆಸ್ತಾ ಇದ್ದಾರೆ. ಈಗ ವಾಸಿಸುವ ಸ್ಥಳ ಅವ್ರದ್ದು ಶಿವಮೊಗ್ಗ ಆಗಿದೆ. ಕಾಡು ತೊರೆಯ ಜಾಡು ಇದರಲ್ಲಿ ಆಯ್ದಂತಹ ಭಾಗಗಳು, ಈ ಲೇಖನದ ಆಶಯ ಏನೈತಿ ಅಂತಕ್ಕಂಥದ್ದು. ಕಡಿದಾಳ ಶಾಮಣ್ಣ ಅವರು ತಮ್ಮ ಬದುಕಲ್ಲಿ ಅನೇಕ ಜನಪರ ಹೋರಾಟಗಳಲ್ಲಿ ತೊಡಗಿಕೊಂಡಿದ್ದರು. ತಮ್ಮ ಜೀವನವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ಜನಪರ ಹೋರಾಟದ ಸಲುವಾಗಿಯೇ ಅವರು ಸಂಪೂರ್ಣವಾಗಿ ರೈತರ ಪರ ಹೋರಾಟಗಳನ್ನು ನಡೆಸಲಿಕ್ಕೆ ತೊಡಗಿಸಿಕೊಂಡಿದ್ದರು. ಅದರಲ್ಲೂ ರೈತರ ಪರವಾದ ಹೋರಾಟಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಇವರು ಕೊಡ್ತಾ ಇದ್ದರು. ಹೋರಾಟಗಳಿವೆ ಎಂದರೆ ಅಲ್ಲಿ ಕಡಿದಾಳ ಶಾಮಣ್ಣವರು ಇದ್ದೇ ಇರ್ತಿದ್ರು. ಎಲ್ಲಿ ರೈತ ಪರ ಹೋರಾಟಗಳು ನಡೀತಾ ಇದ್ದಾವೆ ಅಂದರೆ ಅಲ್ಲೇ ಕಡಿದಾಳ ಶಾಮಣ್ಣವರು ಹಾಜರಾಗ್ತಿದ್ದರು. ಅವರ ಬದುಕನ್ನು ಕುರಿತು ಲೇಖಕಿ ಅಕ್ಷತಾ ಹುಂಚದಕಟ್ಟೆ ಅವರು ಬರೆದ ಕಡಿದಾಳ ಶಾಮಣ್ಣ ಅವರು ರೈತ ಪರವಾದ ಹೋರಾಟಗಳ ಕುರಿತಾಗಿರುವ ಕಾಡು ತೊರೆಯ ಜಾಡು ಜೀವನ ಚರಿತ್ರೆಯಲ್ಲಿ ಎರಡು ಭಾಗಗಳನ್ನು, ಒಂದು ಗ್ರಾಮೀಣರಲ್ಲಿ ಸಾಮಾನ್ಯವಾಗಿರುವ ಸರಾಯಿ ಸೇವನೆಯ ಚಟವನ್ನು ಬಿಡಿಸಲು
ಪ್ರಯತ್ನಿಸುವುದು ಮತ್ತು ಬಯಲು ಶೌಚಾಲಯದಿಂದ ಗ್ರಾಮಗಳನ್ನು ಮುಕ್ತವಾಗಿ ಮಾಡುವ ಚಳುವಳಿಯನ್ನು ಕುರಿತಾಗಿದ್ದು ಆಯ್ದ ಭಾಗವನ್ನು ಇಲ್ಲಿ ಅಧ್ಯಯನಕ್ಕೆ ಅಳವಡಿಸಲಾಗಿದೆ. ಇಲ್ಲಿ 2 ಪ್ರಮುಖ ಸಂಗತಿಗಳು ಇದ್ದಾವೆ. ಒಂದು, ರೈತ ಪರ ಹೋರಾಟದೊಳಗೆ ಕಡಿದಾಳ ಶಾಮಣ್ಣವರು ಯಾವಾಗಲೂ ಇರ್ತಾಯಿದ್ರು. ಅದರ ಜೊತೆಗೆ ಈ ಕಾಡು ತೊರೆಯ ಜಾಡು ಜೀವನ ಚರಿತ್ರೆಯಲ್ಲಿ 2 ಭಾಗಗಳನ್ನು ನಮ್ಗೆ ಇವರು ಅಕ್ಷತಾ ಅವರು ತಿಳಿಸಿಪಡಿಸಿದ್ದಾರೆ. ಒಂದು ಭಾಗದೊಳಗೆ ಗ್ರಾಮೀಣದಲ್ಲಿ ಜನರು ಸರಾಯಿ ಸೇವನೆಯನ್ನು ಮಾಡ್ತಕ್ಕಂತಹದ್ದು ಅತಿಯಾಗಿ ಕಂಡು ಬರ್ತಿತ್ತು. ಇಲ್ಲೇ ಒಂದು ಮನೆಯೊಳಗೆ ಸರಾಯಿ ಕುಡಿದವರು ಇಲ್ಲ ಅನ್ನೋಕ್ಕಾಗಂಗಿಲ್ಲ. ಎಲ್ಲ ಮನೆತನದವರು ಒಬ್ಬರಿಲ್ಲ ಒಬ್ಬರು ಕುಡಿತಾನೇ ಇರ್ತಾರೆ. ಅಂತಹ ಚಟಗಳನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂತಹ ಒಂದು ಸಂಗತಿ. ಮತ್ತು ಮುಕ್ತವಾಗಿ ಬಯಲು ಶೌಚಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲಿ ಬಯಲು ಪ್ರದೇಶದಲ್ಲಿ ಶೌಚಕ್ಕೆ ಹೋಗ್ತಿರ್ತಾರೆ. ಇದನ್ನು ಒಂದು ಈ ಗ್ರಾಮೀಣ ಭಾಗದಲ್ಲಿ ಇದನ್ನು ಸರಿಪಡಿಸ್ಬೇಕು ಅಂತ ಹೇಳ್ಕೊಂಡು ಈ ಗ್ರಾಮಗಳನ್ನು ಇದರಿಂದ ಬಯಲು ಶೌಚದಿಂದ ಮುಕ್ತಗೊಳಿಸ್ಬೇಕಂತಕ್ಕಂಥ ಚಳುವಳಿಗೆಯನ್ನು ಕೂಡ ಇದರಲ್ಲಿ ಮಾಡ್ತಾರೆ. ಈ ಕುರಿತಾಗಿ ಚಳುವಳಿಯಲ್ಲಿ ಯಾವ ರೀತಿ ನಡೀತು, ಏನು ಅದಕ್ಕೆ ಮಾಡಿದರು ಅಂತಕ್ಕಂಥದ್ದು ಈ ಅಧ್ಯಯನದಲ್ಲಿ ಅಳವಡಿಸಿದ್ರು. ಜನಪರ ಕಾಳಜಿ ಇರುವ ವ್ಯಕ್ತಿಗಳು ಬದುಕು ಹೇಗೆ ನಿರಂತರವಾಗಿ ಹೋರಾಟಗಳಿಂದ ಕೂಡಿರುವ ಸಂಘರ್ಷದ ಬದುಕಾಗಿರುತ್ತದೆ ಎಂಬುದನ್ನು ಇಲ್ಲಿ 2 ಲೇಖನಗಳು ನಮಗೆ ಬಿಂಬಿಸ್ತಾವೆ. ಜನಪರ ಕಾಳಜಿ ಇರುವಂತಹ ವ್ಯಕ್ತಿಯ ಬದುಕು ಹೇಗೆ ನಿರಂತರವಾಗಿ ಹೋರಾಟವನ್ನು ಅವಲಂಬಿಸಿರ್ತೈತಿ. ಹೋರಾಟ ಮಾಡಿ ಅನೇಕ ಸಂಘರ್ಷಗಳನ್ನು ಮಾಡಿ ಕೊನೆಗೆ ಅದರಲ್ಲಿ ಜಯವನ್ನು ಸಾಧಿಸ್ತಾರೆ ಅಂತಕ್ಕಂಥದ್ದು ಈ ಲೇಖನದ ಆಶಯ.